ಹೆಂಗೆ? ಸೂಪರ್. ಓ ಶಿವಣ್ಣ, ಎಸ್, ಹೆಬ್ಬೆಟ್ ತೊತ್ತಿ ಸಂಬಳ ತಗೋ. ಹೆಬ್ಬಟ್ಟ. ಹಾ, ಇನ್ಮೇಲೆ ಹೆಬ್ಬಟ್ಟಿನ ಶಿವಣ್ಣ ಅಲ್ಲ, ಸಿಗ್ನೇಚರ್ ಶಿವಣ್ಣ. ಈ ಏ ಶಿವಣ್ಣ, ನೀನ್ ಸೈನ್ ಮಾಡೋದ್ ನೋಡಿ ತುಂಬಾ ಸಂತೋಷ ಆಯ್ತು. ಆದ್ರೆ ಇನ್ನೊಬ್ರು ವೋಚರ್ನ ಸೈನ್ ಮಾಡೋದು ಓಹ್. ತಪ್ಪಲ್ವಾ? ಸೈನ್ ಮಾಡಕ್ ಕಲ್ತಾಗ್ಲಿಂದ ಸೈನ್ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ ಯಜಮಾನ್ರೆ. ಹಾ ಹೌದೌದು, ಮೇವ್ ಕಾಣ ದನ ಕಂಡವ್ರ ಬಣವಿಗೆ ನುಗ್ಬಿಟ್ವಂತೆ, ಹಂಗೆ ನೀನು ತಗೋ. 2 1 2 2 3 4 2 4 ದಾರಿ ನೋಡಿದ್ರ ಪ್ರಜೆಗಳೇ, ಶಿವಣ್ಣ ಅನ್ನೋ 3 ಅಕ್ಷರ ಕಲ್ತಿದ್ದಕ್ಕೆ 38 ಪೆನ್ ಇಟ್ಕೊಂಡ್ಬಿಟ್ಟವನೆ. ಇನ್ನೇನಾದ್ರೂ ಫುಲ್ ಸೆಂಟೆನ್ಸ್ ಬರೆಯಕ್ ಕಲ್ತ್ಕೊಂಡ್ಬಿಟ್ಟಿದ್ರೆ ಪೆನ್ಗಳನ್ನ ಎಲ್ಲೆಲ್ಲಿ ಇಟ್ಕೊಂತಿದ್ನೋ ಏನೋ. ಆಹಾ ಅಣ್ಣ, ಇದೇನಣ್ಣ ಎಲ್ಲ ಸೀರೆಗಳ ಮೇಲೆ ಶಿವಣ್ಣ ಶಿವಣ್ಣ ಅಂತ ಆಟೋಗ್ರಾಫ್ ಗೀಸ್ತಾ ಇದ್ದೀರಾ? ಇದು ಕಾಂಚೀಪುರಂ ಸೀರೆ, ಶಿವಣ್ಣ ಸೀರೆ ಅಲ್ಲ. ಏನ್ ಮಾಡೋದು ಬ್ರದರ್, ನಮ್ದೀಗ ಎಜುಕೇಶನಲ್ ಫ್ಯಾಮಿಲಿ ಆಗೋಯ್ತು. 3 ಅಕ್ಷರ ಕಲ್ತಿದ್ದಕ್ಕೆ ನಿಮ್ದು ಎಜುಕೇಶನಲ್ ಫ್ಯಾಮಿಲಿ ಆಗೋಗ್ಬಿಡ್ತಾ? ಎಸ್ ಎಸ್ ಎಸ್. ಅಯ್ಯೋ ಅದು 3. ಶಿವಣ್ಣ 3 ಅಕ್ಷರ ಬರೆದ್ರುನು ಕಲ್ಲಲ್ಲಿ ಕೆತ್ತಿರೋ ತರ ಇದೆ. ಏಯ್, ನನಗ್ ಬರೆಯೋದನ್ನ ಕಲಿಸ್ಕೊಟ್ಟವ್ರು ಯಾರು ಗೊತ್ತಾ? ಯಾರು? ಡಾಕ್ಟರ್ ರಾಧಾಕೃಷ್ಣ ಅವರ? ನನ್ ಮಗ ಮುತ್ತು ಕಣ. ಎಲ್ಲಾ ಮಕ್ಕಳಿಗೂ ಅವ್ರ ಅಪ್ಪ ಅಮ್ಮ ಓದೋದ್ ಬರೆಯೋದನ್ನ ಹೇಳ್ಕೊಡ್ತಾರೆ, ಆದ್ರೆ ನನಗೆ ಬರೆಯೋದನ್ನ ನನ್ ಮಗ ಹೇಳ್ಕೊಟ್ಟ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇದಕ್ಕೆಲ್ಲ ಕಾರಣ ನೀವೇ. ನಿಮ್ಗೆ ಏನೋ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು ಅನ್ಸುತ್ತೆ. ಹೌದಾ? ನನ್ ಮದ್ವೆ ಕೊಟ್ರೆ ಆಯ್ತು. ಮದ್ವೆನಾ? ಇದೇನ್ರಿ ಈಗ ಹೇಳ್ತಿದ್ದೀರಾ? ಮೊದ್ಲೇ ಹೇಳಿದ್ರೆ ತಾವ್ ಏನ್ ಮಾಡ್ತಿದ್ರು? ಏನೋ ಮಾಡ್ತಿದ್ದೆ. ಅದು ಬೇಡ ಅಂತಾನೆ ಈಗ ಹೇಳಿದ್ದು. ಮೇಡಮ್, ಲವ್ ಮ್ಯಾರೇಜಾ? ಆಗ್ಲಿ. ನೀವ್ ಹೇಗ್ ಕಂಡಿಡಿದ್ರಿ? ಮಕ್ಕ ನೋಡಿದ್ರೆ ಗೊತ್ತಾಗಲ್ವಾ? ಅದಕ್ಕೇನು ಪೊಲೀಸ್ ದಾಖಲಿಸಿ CBI ತನಿಖೆನ ಮಾಡ್ಬೇಕು. ಅಲ್ಲ, ಈ ಮದ್ವೆಗೆ ಗಂಡ್ ಕಡೆಯವರು? ಗಂಡ್ ಕಡೆ ಒಪ್ಪಿದ್ದಾರೆ, ಆದ್ರೆ ನನ್ ಪರವಾಗಿ ಮಾತಾಡೋರು ನನ್ನವರು ಅಂತ ಯಾರಿದ್ದಾರೆ? ನಾವಿದೀವಲ್ಲ, ನೀವು ನಮ್ಗೆ ಎಷ್ಟು ಸಹಾಯ ಮಾಡಿದಿರಾ? ನಿಮ್ ಮದುವೆಯಲ್ಲಿ ಚಪ್ಪರ ಹಾಕೋದು, ಊಟ ಹಾಕೋದು ಎಲ್ಲ ನಮ್ ಕೆಲಸ. ಬುಗುರಿ ತರ ಸುತ್ತಾಡ್ತೀನಿ. ಬುಗುರಿ ತರ ಸುತ್ತಾ ಇದ್ರೆ ಮದ್ವೆ ಕೆಲಸ ಯಾರು ಮಾಡೋದು? ನೀನು. ಓಕೆ. ಈ ಬಿಸ್ನೆಸ್ ಬೇಡ ಅಂತ ಅಣ್ಣ ಗಿಳಿ ಹೇಳೋ ತರ ನಂಗೆ 1000 ಸಲ ಹೇಳಿದ್ರು. ಛೇ, ನಾನೇ ಕೇಳಲಿಲ್ಲ. ಆಗಿದಾಗೋಯ್ತು, ಈಗ ಫೀಲ್ ಮಾಡ್ಕೊಂಡು ಏನ್ ಪ್ರಯೋಜನ? ಏನ್ ಮಾಡೋದು? ಫ್ರೆಂಡ್ ನಂಬಿ ಇರೋ ಹಣನೆಲ್ಲ ಅವನು ಕೊಟ್ಬಿಟ್ಟೆ. ನಂಬಿಕೆ ದ್ರೋಹ ಮಾಡ್ಬಿಟ್ಟ ರಾಸ್ಕಲ್. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕ್ಷಮಿಸಬಹುದು, ಆದ್ರೆ ನಂಬಿಕೆ ದ್ರೋಹ ಮಾತ್ರ ನಾ ಕ್ಷಮಿಸಲ್ಲ. ಛೇ, ನೀನ್ ಹೇಳ್ದಾಗೆ ಅಣ್ಣ ನಂಗೆ ಬೈದಿದ್ದು ನಾನ್ ಚೆನ್ನಾಗಿ ಬದುಕ್ಲಿ ಅಂತ ನನ್ಗೀಗ ಅನಿಸ್ತಾ ಇದೆ. ಅದಕ್ಕೆ ಈಗ ನಮ್ಮ ಅಣ್ಣನ ಜೊತೆನೆ ಇದ್ಬಿಡೋಣ ಅಂತ ನಾನ್ ಡಿಸೈಡ್ ಮಾಡಿದ್ದೀನಿ. ರಿಯಲಿ? ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇದಕ್ಕಿಂತ ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ? ಏನು? ನಮ್ಮ ಅಣ್ಣನ್ನ ಮೀಟ್ ಮಾಡಿದ ತಕ್ಷಣ ನಮ್ ಲವ್ ಮ್ಯಾಟರ್ ಹೇಳಿ ಆದಷ್ಟು ಬೇಗ ಮದ್ವೆ ಅರೇಂಜ್ ಮಾಡೋದಕ್ಕೆ ಹೇಳ್ತೀನಿ. ನಿಜವಾಗ್ಲೂ? ಅವನ ಸಾರ್, ಅವನ್ ಲೂಸು ಸಾರ್. ಅವನ್ ಲೂಸು, ಅವ್ರ ಅಪ್ಪ ಲೂಸು, ಅವ್ರ ತಾತ ಲೂಸು, ಅವನ್ ಇಡೀ ಫ್ಯಾಮಿಲಿನೇ ಲೂಸ್ ಫ್ಯಾಮಿಲಿ ಸಾರ್. ಯು ಆರ್ ಕರೆಕ್ಟ್. ಒಂದ್ ಕೈಲಿ ಹಲ್ವಾ, ಒಂದ್ ಕೈಲಿ ಮಚ್ಚ ಹಿಡ್ಕೊಂಡು ಯಾವ್ದು ಬೇಕು ಅಂತ ಕೇಳ್ತಾನೆ. ಹಾಗೆ ಕೇಳ್ತಾ ಕೇಳ್ತಾ ನಿನ್ ಹೆಂಡತಿ ಬಗ್ಗೆನೂ ಒಂದೆರಡು ಮಾತು ಹೇಳ್ದ. ಅದನ್ನ ಕೇಳಿದ್ಮೇಲೆ ನಮಗೂ ಸ್ವಲ್ಪ ಡೌಟ್ ಬಂದ್ಬಿಟ್ಟಿದೆ. ಆ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಈ ಸಂದೇಹ ಅನ್ನೋದಿದೆ ನೋಡು, ಇದೊಂಥರ ನೀರು ಗೊಬ್ಬರ ಇಲ್ಲದೆ ಬೆಳೆಯುವಂತಹ ಮರ. ಒಂದ್ಸಲ ಬೇರ್ ಬಿಟ್ಬಿಟ್ರೆ ಅದನ್ನ ಕೀಳೋದು ಕಷ್ಟ ಆಗತ್ತೆ. ಅದಕ್ಕೆ ಬರೋ ಸೋಮವಾರ ನಮ್ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಆಚರಿಸ್ತಾ ಇದೀವಿ. ಆವತ್ತು ನಿನ್ ಹೆಂಡತಿನ ಕರ್ಕೊಂಡ್ ಬಂದ್ಬಿಡು. ಪೇರೆಂಟ್ಸ್ ಡೇ ಅಟೆಂಡ್ ಮಾಡ್ದಂಗೂ ಆಗತ್ತೆ, ನಮ್ ಡೌಟು ಕ್ಲಿಯರ್ ಆಗತ್ತೆ. ಓಕೆನಾ? ಸೋಮವಾರ ನನ್ನ ಹೆಂಡತಿಗೆ ಜ್ವರ ಬರುತ್ತೆ ಸರ್. ಅದು ಹೇಗಯ್ಯ ಜ್ವರ ಬರುತ್ತೆ ಅಂತ ಮೊದ್ಲೇ ಹೇಳ್ತಾ ಇದ್ಯಾ? ಯಾರೋ ಟಿವಿಯಲ್ಲಿ ನಾಳೆ ಮಳೆ ಬರುತ್ತೆ, ಗಾಳಿ ಬೀಸುತ್ತೆ ಅಂತ ನಂಬ್ತೀರಾ? ಸ್ವಂತ ಹೆಂಡತಿ ಬಗ್ಗೆ ಗಂಡ ಹೇಳಿದ್ರೆ ನಂಬಲ್ಲ ಅಂತಿರಲ್ಲ ಸರ್. ಆಗ್ಲೇ ಕೆಮ್ತಿದ್ದಾಳೆ, ನೆಗಡಿ ಅಂತಿದ್ದಾಳೆ. ಸೋಮವಾರ ಗ್ಯಾರಂಟಿ ಮಳೆ, ಅದು ಜ್ವರ ಬರುತ್ತೆ ಸರ್. ಶಿವಣ್ಣ, ಈ ಕಥೆ ಎಲ್ಲ ನನ್ನ ಹತ್ರ ಬೇಡ. ಸೋಮವಾರ ನೀನು ನಿನ್ ಹೆಂಡತಿ ಜೊತೆ ಬರ್ತೀಯ, ಮರಿಬೇಡ. ನಿನ್ ಹೆಂಡತಿ ಜೊತೆ ಬರ್ತೀಯ. ಅಯ್ಯೋ, ನನ್ನಿಂದಾಗಲ್ಲ. ಏನೋ ನಿಮ್ ಮಗಂಗ್ ಸೀಟ್ ಸಿಗ್ಲಿ ಅಂತ ಹೆಲ್ಪ್ ಮಾಡು ಅಂದ್ರೆ
ನನ್ ಕೈಲಾದ ಸಹಾಯ ನಾನ್ ಮಾಡ್ದೆ. ಈಗ ಮತ್ತೆ ಕೇಳ್ತಿದ್ದೀರಲ್ಲ, ಐ ಆಮ್ ಸಾರಿ, ನಾನ್ ಬರಲ್ಲ. ನೋಡಿ, ನಿಮ್ಮ ಹತ್ರ ಪದೇ ಪದೇ ಕೇಳಕ್ಕೆ ನಮಗೂ ಬೇಜಾರಾಗುತ್ತೆ. ಆದ್ರೆ ನಮಗೂ ಬೇರೆ ದಾರಿ ಇಲ್ಲ. ಗುಟ್ಟು ಸ್ಕೂಲ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ನು ಸ್ಕೂಲಿಂದ ಆಚೆ ಹಾಕ್ಬಿಡ್ತಾರೆ. ಅವ್ನು ಓದಿ ನಿಂತೋಗುತ್ತೆ. ನಾವು ಪಟ್ಟಿದ ಕಷ್ಟ ಎಲ್ಲ ವೇಸ್ಟ್ ಆಗೋಗುತ್ತೆ. ಇನ್ನು 1 ವರ್ಷ ಅಷ್ಟೇ. ಅವ್ನು ಚೆನ್ನಾಗಿ ಓದಿ ಪಾಸ್ ಆಗ್ಬಿಟ್ರೆ ಎಲ್ಲ ವಿಷಯ ಅವ್ರಿಗೆ ಹೇಳಿ ಅವ್ರ ಕೈ ಕಾಲು ಹಿಡಿದು ಹೇಗಾರು ಒಪ್ಪಿಸ್ಬಿಡ್ತೀನಿ. ನನ್ನ ಮಗನ ಭವಿಷ್ಯದ ಪ್ರಶ್ನೆ ದಯವಿಟ್ಟಿಲ್ಲ ಅನ್ಬೇಡಿ. ಮೇಡಮ್, ಇದು ಒಂದೇ ಒಂದ್ಸಲಿ ಹೆಲ್ಪ್ ಮಾಡಿ, ಇಲ್ಲ ಅನ್ಬೇಡಿ. ಇದೇ ಕೊನೆ ಸಲ, ಮತ್ತೆ ಇನ್ನೊಂದ್ಸಲಿ ಕರಿಬಾರ್ದು. ಇಲ್ಲ ಆಯ್ತು, ಬರ್ತೀನಿ. ಥ್ಯಾಂಕ್ಸ್. ಅಲ್ವೋ, ನಿಮ್ಮ ಅಣ್ಣನಾಗಿ ನನಗೆ ನಿನ್ ಬೈಯೋ ಅಧಿಕಾರ ಇಲ್ವಾ? ಏನ್ ಮಾಡೋದಪ್ಪ, ಕಾಲ ಆಗಿದೆ. ಮನೆಯವ್ರು ಬೈದ್ರೆ ಮನೆ ಬಿಟ್ಟು ಹೊರಟೋಗ್ತೀರಾ. ಹೊರಗಡೆಯವ್ರು ಹೊಡೆದ್ರು ಅದ್ ನಿಮಗೆ ಹಿತವಾಗಿರುತ್ತೆ. ಹೋಗ್ಲಿ ಬಿಡ್ರಿ, ನಡೆದಿದ್ರ ಬಗ್ಗೆ ಸುಮ್ನೆ ಯಾಕೆ ಚರ್ಚೆ ಮಾಡ್ತೀರಾ? ನೋಡಪ್ಪ ಆನಂದ್, ಇನ್ಮೇಲೆ ಏನೇ ಆದ್ರೂ ಮನೆ ಬಿಟ್ಟು ಮಾತ್ರ ಹೋಗ್ಕೊಡ್ದು. ಸರಿ ಅದಕ್ಕೆ ಅಣ್ಣ, ಇನ್ ಮುಂದೆ ನಾನು ತಗೊಳ್ಳೋ ಎಲ್ಲ ತೀರ್ಮಾನಗಳು ಸರಿಯಾಗಿರುತ್ತೆ. ಯಾಕೆಂದ್ರೆ ಅದ್ರಲ್ಲಿ ನಿನ್ ಸಜೆಷನ್ಸ್ ಇರುತ್ತೆ. ಹೊಡೇನು ಬೇಗ ಬೇಗ ನಡೀರಿ. ಎಷ್ಟಪ್ಪ ಆಯ್ತು? 30 ರೂಪಾಯಿ. ವೇಟ್ ಜಾಸ್ತಿ ಆಯ್ತು ಅಂತ ಮುಂದೆ ಕುತ್ಕೊಂಡು ಬ್ಯಾಲೆನ್ಸ್ ಮಾಡಿಲ್ಲ. ಯು ಟೇಕ್ 20 ಡಾ. ಬನ್ನಿ ಗುರು. ಗುರು, ನಿಮ್ ಮನೆಗೆ ಬಂದಿತ್ತಲ್ಲ ಅವಳು ಸರಸ್ವತಿ, ನೋಡಿದ್ರೆ ಎಲ್ಲ ಎಕ್ಕುಟ್ಟೋಗುತ್ತೆ. ಇದೇನಿದು, ಶಿವಣ್ಣ ಬೇರೆ ಹುಡುಗಿ ಜೊತೆ ಬರ್ತಿದ್ದಾನೆ. ಬನ್ನಿ ಬಿಷ್ಟು ಶಿವಣ್ಣ, ನಿಮ್ ಹೆಂಡತಿ ಬರ್ಲಿಲ್ವಾ? ಅವ್ರಿಗೆ ಮೈ ಹುಷಾರಿಲ್ಲ. ಅವ್ರ ಬದಲು ಇವ್ರು ಬಂದವ್ರೆ. ಇವ್ರು ಯಾರು? ಇವನ್ ಚಿಕ್ಕಮ್ಮ. ಚಿಕ್ಕಮ್ಮ ಅಂದ್ರೆ ಕನ್ನಡ ಬರೋದಿಲ್ವಾ? ಇವ್ರ ಹೆಂಡತಿ ತಂಗಿ. ಓಹೋ, ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ನೀವ್ ಹೋಗಿ. ಶಿವಣ್ಣ, ಈ ಟೀಚರ್ ಹೋಗಿ ಪ್ರಿನ್ಸಿಪಲ್ ಹತ್ರ ಏನಾದ್ರೂ ಹೇಳಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಅವಳಿಲ್ ಇದ್ರೆ ತಾನೆ ರಾಮಣ್ಣ. ಎಸ್ ಶಿವಣ್ಣ, ಶುರು ಮಾಡೋಣ. ಮೇಡಮ್, ನಿಮಗೆ ಫೋನ್ ಬಂದಿದೆ. ಹೌದಾ? ಹೌದು. ಹಲೋ, ನಾನು ಲಾಟ್ರಿ ಏಜೆಂಟು ಕೋಟೇಶ್ವರಯ್ಯ ಮಾತಾಡ್ತಿರೋದು. ನಿಮ್ ತಂದೆಯವರು ಊರಲ್ಲೇ ಇದಾರಾ? ಇದಾರೆ. ಯಾಕೆ? ಅವ್ರಿಗೆ ಲಾಟ್ರಿಯಲ್ಲಿ 1 ಕೋಟಿ ರೂಪಾಯಿ ಹೊಡೆದಿದೆ. 1 ಕೋಟಿನಾ? ಅದಕ್ಕೆ ಯಾಕೆ ಹಂಗ್ ಬಾಯ್ ಬಿಡ್ತೀರಾ? ನಿಮ್ಮ ಅಪ್ಪಂದು ಬೇರೆ ದೊಡ್ಡ ಬಾಯಿ. ಅವನೇನಾರು ಬಾಯ್ ಬಿಟ್ರಿ ಇನ್ನೇನೇನೆಲ್ಲ ಆಗುತ್ತೋ ನೋಡಿ. ನೀವ್ ಯಾರಿಗೂ ಹೇಳ್ದಂಗೆ ನೆಟ್ಟಿಗೆ ಮನೆಗೆ ಹೋಗಿ ನಿಮ್ಮ ಅಪ್ಪನ ಹತ್ರ ಇರೋ ಲಾಟ್ರಿ ಟಿಕೆಟ್ ನ ತಂದ್ಬಿಡಿ. ನಾನು ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಆಯ್ತು ಸರ್, ಬೇಗ ಬಂದ್ಬಿಡ್ತೀನಿ. ಈಗ ಒಂದು ವಿಶೇಷ ಸ್ಪರ್ಧೆ. ಇದುವರೆಗೂ ಸಾಮಾನ್ಯವಾಗಿ ಸ್ಪರ್ಧೆ ಅಂದ್ರೆ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ರು, ನಾವು ಅವ್ರಿಗೆ ಬಹುಮಾನನೂ ಕೊಡ್ತಾ ಇದ್ವಿ. ಆದ್ರೆ ಈಗ ಪೇರೆಂಟ್ಸ್ಗೋಸ್ಕರ ಒಂದು ವಿಶೇಷ ಸ್ಪರ್ಧೆ ಏರ್ಪಡಿಸಿದೀವಿ. ಸಾಮಾನ್ಯವಾಗಿ ಮಕ್ಕಳನ್ನ ಕಂಕ್ಳಲ್ಲೋ ಹೆಗಲ ಮೇಲೋ ಎತ್ಕೊಂಡು ಓಡಾಡೋದು ನೀವು ನೋಡಿದ್ದೀರಾ. ಆದ್ರೆ ಇಲ್ಲಿ ತಂದೆ ತಾಯಿ ಇಬ್ರು ಮಗು ಎರಡೂ ತೋಳು ಹಿಡ್ಕೊಂಡು ಎತ್ಕೊಂಡು ಓಡಬೇಕು. ಯಾರು ಜಯ ಗಳಿಸ್ತಾರೆ ಅವ್ರಿಗೆ ಬಹುಮಾನ ಉಂಟು. ಇದನ್ನೇ ಕೊಡಪ್ಪ. ರೀ ಗೌರಿ ಅವ್ರೆ, ಏನ್ರಿ ಇದು? ಶೋ, ಮೊದ್ಲು ಮೈ ಮುಚ್ಕೊಳ್ಳಿ, ಎಲ್ಲ ನೋಡ್ತಾರೆ. ಅದೆಲ್ಲ ಇರ್ಲಿ. ಅಲ್ಲಿ ಪೇರೆಂಟ್ಸ್ ಡೇ ನಡೀತಾ ಇದೆ. ನೀವು ನಿಮ್ ಗಂಡನ್ ಜೊತೆ ಬರ್ದೆ ನಿಮ್ ತಂಗಿನ ಕಳ್ಸಿದ್ದೀರಲ್ಲ. ತಂಗಿನಾ? ಇಂದಿನ ಆದರ್ಶ ಪೋಷಕರು ಸ್ಪರ್ಧೆಯಲ್ಲಿ ಈಗ ಜನರಲ್ ನಾಲೆಡ್ಜ್ ಸುತ್ತು. ಈ ಶತಮಾನದಲ್ಲಿ ಏನ್ ಬದಲಾವಣೆ ಬಯಸ್ತೀರಾ ನೀವು? ಸರ್, ಈ ಶತಮಾನದಲ್ಲಿ ಬಯಸೋದೇನಂದ್ರೆ ಗಂಡಸ್ರ ಅಧಿಕಾರ ಅಳಿಬೇಕು, ಹೆಂಗಸ್ರ ಅಧಿಕಾರಕ್ಕೆ ಬರಬೇಕು. ಆಗ್ಲೇ ಈ ದೇಶ ಉದ್ಧಾರ ಆಗೋದು. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಅನಾದಿ ಕಾಲದಿಂದಲೂ ನಡ್ಕೊಂಡ್ ಬರ್ತಿರೋ ಸಮಸ್ಯೆ. ಮಿಸ್ಸಸ್ ಶಿವಣ್ಣ, ಇದಕ್ಕೆ ನೀವೇನ್ ಹೇಳ್ತೀರಿ? ಡಿಸ್ಕಸ್ ಮಾಡೋಕೆ ತುಂಬಾ ವಿಷಯಗಳಿವೆ. ಒಂದು ಮಗುವಿನ ಜನ್ಮಕ್ಕೆ ಗಂಡು ಹೆಣ್ಣು ಇಬ್ರು ಕಾರಣರಾಗಿರ್ತಾರೆ. ಆದ್ರೆ ಇನ್ಶಿಯಲ್ನಲ್ಲಿ ಬರೀ ತಂದೆ ಹೆಸರು ಮಾತ್ರ ಇರುತ್ತೆ. ಇವರೇ ನಿನ್ ತಂದೆ ಅಂತ ತೋರ್ಸೋದೇ ತಾಯಿ. ಇನ್ಫ್ಯಾಕ್ಟ್ ತಂದೆ ಅನ್ನೋದು ನಂಬಿಕೆ, ತಾಯಿ ಅನ್ನೋದೇ ಸತ್ಯ. ಇನ್ ಮುಂದಾದ್ರೂ ತಾಯಿ ಹೆಸರನ್ನ ಇನ್ಶಿಯಲ್ನಲ್ಲಿ ಸೇರಿಸಿ ಸಮಾನತೆ ಅನ್ನೋ ಪದಕ್ಕೆ ಅರ್ಥ ಕಲ್ಪಿಸ್ಕೊಡಿ. ಪ್ರಿಯ ಪೋಷಕರೇ, ಇಂದು ನಡೆದ ಎಲ್ಲ ಸ್ಪರ್ಧೆಯಲ್ಲೂ ಶಿವಣ್ಣ ದಂಪತಿಗಳು ಗೆದ್ದಿದ್ದಾರೆ. ಹಾಗೆ ಈ ವರ್ಷದ ಉತ್ತಮ ಪೋಷಕರಾಗಿ ಶಿವಣ್ಣ ದಂಪತಿಗಳನ್ನೇ ಆರಿಸಲಾಗಿದೆ. ಶಿವಣ್ಣ ದಂಪತಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ.